ನಾಪತ್ತೆಯಾಗಿದ್ದಂತಹ ಪಿಯುಸಿ ವಿದ್ಯಾರ್ಥಿ ಶವವಾಗಿ ಪತ್ತೆಯಾಗಿರುವಂತಹ ಘಟನೆಯೊಂದು ನಡೆದಿದೆ. ರಸ್ತೆ ಬದಿಯ ಮೋರಿಯೊಂದರಲ್ಲಿ ವಿದ್ಯಾರ್ಥಿ ನಿಶಾಂಕ್ ಶವ ಪತ್ತೆಯಾಗಿದೆ. ಸಾವಿನ ಸುತ್ತ ಹಲವು ಅನುಮಾನಗಳ ಹುತ್ತ ಕೂಡ ನಿರ್ಮಾಣವಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಸಾಧುಮಠ ಗ್ರಾಮದ ಬಳಿ ನಡೆದಂತಹ ಘಟನೆ ಇದಾಗಿದೆ. ಪ್ರೀತಿಸ್ತಾ ಇದ್ದಂತಹ ಯುವತಿಯ ಕಡೆಯವರು ಕೊಲೆ ಮಾಡಿರುವಂತಹ ಶಂಕೆ ಡಿಸೆಂಬರ್ 15ನೇ ತಾರೀಕಿನಿಂದ ನಾಪತ್ತೆಯಾಗಿದ್ದು ದೊಡ್ಡಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪ್ರೀತಿಸ್ತಾ ಇದ್ದಂತಹ ಯುವತಿ ಕಡೆಯವರೇ ಕಿಡ್ನಾಪ್ ಮಾಡಿ ಹತ್ಯೆಯನ್ನ ಮಾಡಿರಬಹುದು ಅಂತೇಳಿ ಈಗ ಆರೋಪಿಸಲಾಗ್ತಾ ಇದೆ. ಪಕ್ಕದ ಗ್ರಾಮದಲ್ಲಿನ ಯುವತಿಯನ್ನ ಈ ಯುವಕ ಪ್ರೀತಿಸ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಮಗನನ್ನ ಕಳೆದುಕೊಂಡು ಈಗ ಹೆತ್ತವರು ಕಣ್ಣೀರಿಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ಮುದ್ದುಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, ಸೆಕೆಂಡ್ PUC ಓದ್ತಾ ಇದ್ದಂತಹ ವಿದ್ಯಾರ್ಥಿ ಪ್ರೀತಿ ವಿಚಾರಕ್ಕೆ ಹತ್ಯೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ಏನು ಹೇಳ್ತಾ ಇದ್ದಾರೆ, ತನಿಖೆಯಲ್ಲಿ ಬಂದು ನಿಂತಿದೆ ಅಂತ? ಖಂಡಿತ ಪ್ರೇಮ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡರಾಯಪ್ಪನಹಳ್ಳಿ ಅಂತೇಳಿ ಈ ಗ್ರಾಮದ ನಿವಾಸಿ ಈತ 15 ವರ್ಷ 7 ತಿಂಗಳು ಅಷ್ಟೇ. ಇನ್ನು ಈತ ಪ್ರಥಮ PUC, ದ್ವಿತೀಯ PUC ಅಲ್ಲ. ಚಿಕ್ಕಬಳ್ಳಾಪುರದ ಒಂದು ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ. ಪ್ರತಿದಿನ ಕೂಡ ಚಿಕ್ಕಬಳ್ಳಾಪುರಕ್ಕೆ ಬಂದು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಬಸ್ ನಲ್ಲಿ ಒಬ್ಬ ಕಾಲೇಜಿಗೆ ಬರ್ತಿದಂತಹ ಬಾಲಕಿಯ ಪರಿಚಯ ಆಗುತ್ತೆ. ಆಕೆ ಜೊತೆ ಪ್ರೀತಿ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಇರುವಂತಹದ್ದು. ಇದೇ ಆಧಾರದ ಮೇಲೆ ಯುವತಿಯ ಕಡೆಯವರು ಕೂಡ ಈತನ ಮೇಲೆ ಒಂದಷ್ಟು ಬಾರಿ ವಾರ್ನಿಂಗ್ ಅನ್ನ ಸಹ ಕೊಟ್ಟಿದ್ರು ಅಂತಕ್ಕಂಥ ಮಾಹಿತಿ. ಮತ್ತೆ ಈ ಬಾಲಕ ಡಿಸೆಂಬರ್ 15ನೇ ತಾರೀಕು ಬೆಳಗ್ಗೆ ಮನೆಯಲ್ಲಿ 7:30ಕ್ಕೆ ಹೋಗ್ತಾನೆ. ಅವತ್ತು ಹುಷಾರಿರಲ್ಲ, ಕಾಲೇಜ್ಗೆ ಹೋಗ್ಬೇಡ ಅಂತ ಮನೆಯವರು ಹೇಳಿರ್ತಾರೆ ಪೋಷಕರು. ಹಾಗಾಗಿ ಎದುರುಗಡೆ ಮನೇಲಿ ಇದ್ದಂತ ಒಬ್ಬರದು ಬೈಕ್ ಅನ್ನ ತಗೊಂಡು ಇಲ್ಲೇ ಹೋಗ್ ಬರ್ತೀನಿ ಅಂತ ಹೋದಂತವನು 7:30ಗೆ ಬೆಳಗ್ಗೆ ಹೋದಂತವನು ಸಂಜೆ ಆದ್ರೂ ಮನೆಗೆ ಬರಲ್ಲ. ಹಾಗಾಗಿ ಡಿಸೆಂಬರ್ 16ನೇ ತಾರೀಕು ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಈಗ ತನಿಖೆಯನ್ನು ಕೈಗೊಂಡಿರುವಂತಹ ಪೊಲೀಸರು ಹಲವು ಆಯಾಮಗಳಲ್ಲಿ ಅಂದ್ರೆ ಪೋಷಕರು ಒಂದು ಅನುಮಾನ ಇತ್ತು, ಯಾಕಂದ್ರೆ ಹಿಂದ್ಗಡೆನೆ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಅವ್ರನ್ನು ಕೂಡ ತನಿಖೆ ಮಾಡುವಂತ ಈಗ ಬಾಡಿ ಸಿಕ್ಕಿರುವಂತದ್ದು. ಈಗ ಇದು ಅಪಘಾತವೋ ಇಲ್ಲೋ ಕೊಲೆಯೋ ಅನ್ನೋಂತ ರೀತಿಯಲ್ಲಿ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿರುವಂತದ್ದು. ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.